ಯಾರಿದ್ರೆ ಮನೆಯೊಳಗೆ? ಅಶೋಕ ಮನೆಯಿಲ್ಲ, ಆಸ್ಪತ್ರೆ ಹೋಗಿದ್ದಾರೆ. ಇನ್ನು ನನ್ನ ಅತ್ತೆ ಬಾವ ತೋಟಕ್ಕೆ ಹೋಗಿದ್ದಾರೆ. ಈಗ ಮನೆಯಲ್ಲಿರೋದು ನಾನು. ಪರವಾಗಿಲ್ಲ, ಅಶೋಕ್ ನನಗೆ ಅರ್ಜೆಂಟ್ ಆಗಿ ಮಾತನಾಡಬೇಕಾಗಿತ್ತು. ಅಶೋಕ್ ಆಸ್ಪತ್ರೆಗೆ ಹೇಳೋದಿಲ್ಲ ಪಾಪ. ನಿಮ್ಮ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಮನಸ್ಸಿಲ್ಲದ ಮನೆಯಲ್ಲಿ ನೀವು ಮಾನಸಿಕವಾಗಿ ಬೇದನೆ ಪಡ್ತಾ ಇದ್ದೀರಾ. ಈಗ ನಿಮ್ಮ ಬದುಕು ಅರಮನೆಯ ಹೂವಿನ ಹಾಸಿಗೆ ಮೇಲೆ ಹಾರಾಡಬೇಕಾದ ರಗಿಣಿಯನ್ನ ಮುಳ್ಳಿನ ಚಾಲದಲ್ಲಿ ಬಂಧಿಸಿದಂತಾಗಿದೆ. ನಿಮ್ಮ ರಸಿಕತೆ ಹೃದಯ ತುಂಬಿದ ನಿಮ್ಮ ಕಣ್ಣೆದುರುಗಡೆ ಡಾಕ್ಟರ್ ಅಶೋಕನೆಂಬ ಸೋದರದ ಪುರುಷ ಗೊಂಬೆಯನ್ನ ಬಹಳ ಸಂಗಾತಾಗಿ ಮಾಡಿಕೊಂಡು